ಕಾವ್ಯಳ ಕುರಾನ್ ಪ್ರೀತಿ ದುನಿಯಾ ವಿಶೇಷಕ್ಕೆ ಮತ್ತೊಮ್ಮೆ ಸ್ವಾಗತ. ಇಷ್ಟೊತ್ತು ನಾವು ಕಾವ್ಯ ಜೊತೆ ಮಾತಾಡ್ತಿದ್ವಿ. ಈಗ ನಮ್ಮ ಜೊತೆ ಖಾಲಿದ್ ಅವರಿದ್ದಾರೆ. ಖಾಲಿದ್ ಅವರ ಹತ್ರ ನೆನ್ನೆ ಕಾವ್ಯ ಸಹಾಯ ಕೇಳ್ಕೊಂಡು ಹೋಗಿದ್ರು. ಖಾಲಿದ್ ಅವರಿಗೆ ಸಹಾಯ ಮಾಡೋ ಭರವಸೆ ಕೊಟ್ಟು ನಮ್ಮ ಸ್ಟುಡಿಯೋಗೆ ನೇರವಾಗಿ ಕರ್ಕೊಂಡು ಬಂದಿದ್ದು. ಖಾಲಿದ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಯಾವ ಸ್ಥಿತಿಲಿದ್ರು ನೆನ್ನೆ ಕಾವ್ಯ ನಿಮ್ಮನ್ನ ನೋಡಿದಾಗ? She came, in fact I met with one of her colleagues in Shivajinagar area, and they in turn guided me to help her out. Then I asked her what's the condition. She said she on her own will she has embraced Islam, and that one of her colleagues have been arrested. I said for what was the reason. I asked her if she has given written letters to the commissioner and to the jurisdictional police station. She said yes, she has sent it by post. So what's the other thing? He said that they might have charged a different theory into it, and I came to know that they have been charged as kidnap case. Yes. Right. Then I said the best way. ತುಂಬಾ ಕೇಸ್ಗಳೆಲ್ಲ ಆಗೋದಿತ್ತು ಸಾಮಾನ್ಯವಾಗಿ, ಯಾಕಂದ್ರೆ ಇತ್ತೀಚೆಗೆ ನಡೆದಂತಹ ಕೆಲವು ಬೆಳವಣಿಗೆಗಳು ಆ ರೀತಿ ಇತ್ತು. ಕಾವ್ಯ, ಮೊಟ್ಟ ಮೊದಲು ನಿಮ್ಮ ಕೇಸ್ ಬಂದಾಗ ಕೂಡ ನಮಗೂ ಸೇರಿದಂತೆ ಎಲ್ರಿಗೂ ಡೌಟ್ ಬಂದಿದ್ದು, ನೀವು ಒಬ್ಬ ಮುಸ್ಲಿಂ ಹುಡುಗನನ್ನ ಪ್ರೀತಿಸಿರ್ಬೇಕು ಅನ್ನುವಂಥದ್ದು. ಅದೇನಾದ್ರು ಸಾಧ್ಯತೆ ಇದೆಯಾ ಅಂತ? ಇಲ್ಲ, ಯಾವುದೇ ಮುಸ್ಲಿಂ ಹುಡುಗನ ಜೊತೆ ನಿಮ್ಗೆ ಅಫೇರ್ ಇಲ್ಲ ಮತ್ತು ನೀವು ಪ್ರೀತಿಗೆ ಬಿದ್ದು ಕನ್ವರ್ಟ್ ಆಗಿಲ್ಲ? ಪ್ರೀತಿಗೆ ಬಿದ್ದು ಕನ್ವರ್ಟ್ ಆಗಬೇಕು ಅಂತ ಕಂಡೀಷನ್ ಏನಿಲ್ಲ. ಅಲ್ಲ, ಕಂಡೀಷನ್ ಅಲ್ಲ, ಯಾಕಂದ್ರೆ ಇತ್ತೀಚೆಗೆ ಆ ರೀತಿಯಾದಂತಹ ಘಟನೆಗಳು ನಡೆದಿದ್ದರಿಂದ ಸಹಜವಾಗಿ ಎಲ್ರಿಗೂ ಆ ಸಂಶಯ ಬಂತು. ಬಟ್ ನಾನು ಆ ರೀತಿ ಹೋಗಿಲ್ಲ. ಓಕೆ, ಸೊ ಖಾಲಿದ್ ಅವರೇ, ನೀವು ಇವರನ್ನ ನಮ್ಮ ಸ್ಟುಡಿಯೋಗೆ ಕರೆದುಕೊಂಡು ಬರುವಂಥ ನಿರ್ಧಾರ ಮಾಡಿದ್ರಿ. ಈಗ ಇವರ ತಂದೆ ಇವರನ್ನ ಕಿಡ್ನಾಪ್ ಮಾಡಲಾಗಿದೆ ಅಂತ ಇಬ್ಬರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಯೇಷಾ ಅಂತ ಒಬ್ರು, ಬಿಲಾಲ್ ಅಂತ ಒಬ್ರು. ಅವರ ತಂದೆ ತಾಯಿ ಏನಾದ್ರು ನಿಮ್ಮ ಸಂಪರ್ಕಕ್ಕೆ ಬಂದ್ರ? ಇಲ್ಲ. ಓಕೆ, ಅವ್ರ ತಂದೆ ತಾಯಿ ಸಂಪರ್ಕಕ್ಕೆ ಬಂದಿಲ್ಲ. ಓಕೆ, ಆಯೇಷಾ ನಿಮ್ಮ ಕ್ಲಾಸ್ಮೇಟ್, ಪ್ರೈಮರಿ ಸ್ಕೂಲಿಂದ ನಿಮ್ಮ ಫ್ರೆಂಡ್ ಅಂತ ಹೇಳಿ? ಪ್ರೈಮರಿ ಹೈಸ್ಕೂಲಿಂದ ನಿಮ್ಮ ಫ್ರೆಂಡು. ಖಾಲಿದ್ ನಿಮ್ಮ PUC ಫ್ರೆಂಡು? ಬಿಲಾಲ್ ಸಾರಿ, ಬಿಲಾಲ್ ನಿಮ್ಮ PUC ಫ್ರೆಂಡ್. ನೀವು ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಆಗಿರೋದ್ರಲ್ಲಿ ಇವರ ಇನ್ಫ್ಲೂಯೆನ್ಸ್ ಏನಾದ್ರು ಇತ್ತಾ? ಅವ್ರ ಇನ್ಫ್ಲೂಯೆನ್ಸ್ ಏನೂ ಇಲ್ಲ. ಓಕೆ, ಅವ್ರ ಮೇಲೆ ಕೇಸ್ ಆಗಿರೋದು ಕಿಡ್ನಾಪಿಂಗ್ ಅಂತ ಹೇಳಿದ್ದಾರೆ. ಹೌ ಕ್ಯಾನ್ ದೇ ಕಿಡ್ನಾಪ್ ಮೀ? ಐ ಆಮ್ ಹಿಯರ್. ಸೊ ಇವರು ನಿಮ್ಮನ್ನ ಅಂದ್ರೆ ಇಸ್ಲಾಂ ಲಿಟರೇಚರ್ ಪ್ರೊವೈಡ್ ಮಾಡೋದಾಗಿರಬಹುದು? ನಾನು ಮೇನ್ ಸರ್ಚ್ ತಗೊಂಡಿದ್ದು ಇಂಟರ್ನೆಟ್ ಇಂದ, ಮತ್ತೆ ಐ ವೆಂಟ್ ಅಂಡ್ ಸಾ ಮೆನಿ ಬುಕ್ಸ್ ಇನ್ ಮೆನಿ ಇಸ್ಲಾಮಿಕ್ ಡಿಸ್ಕವರ್ಸ್ ಇನ್ ಆಲ್. ಓಕೆ, ಸೊ ಇವರಿಬ್ಬರು ಯಾವುದೇ ರೀತಿಯ ಕೈವಾಡ ಇಲ್ಲ. ಯಾಕೆ ನಿಮ್ಮ ತಂದೆಗೆ ಇವ್ರ ಮೇಲೆ ಡೌಟ್ ಬಂದಿದ್ದು ಯಾಕೆ ಅಂತ, ಆಯೇಷಾ ಮತ್ತು ಬಿಲಾಲ್ ಮೇಲೆ? ಫ್ರೆಂಡ್ಸ್ ಅಂತ. ಅವರಿಬ್ಬರೇನಾ ನಿಮ್ಗೆ ಮುಸ್ಲಿಂ ಫ್ರೆಂಡ್ಸ್ ಇದ್ದಿದ್ದು? ಫ್ರೆಂಡ್ಸ್ ಇದ್ದಾರೆ, ಹಾಗಂತ ಅಲ್ಲ, ಬಟ್ ಅವ್ರ ಮನೆ ಹತ್ರ ಇದ್ದಾರೆ. ಓಕೆ, ಮನೆ ಹತ್ರ ಇದ್ರು ಮತ್ತು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಅನ್ನೋ ಕಾರಣಕ್ಕೆ ಇವ್ರು ಮಾಡಿದ್ದು ಅನ್ನೋ ಡೌಟ್ ಬಂದಿರಬಹುದು. ಓಕೆ, ಬಿಲಾಲ್ ತಂದೆ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ, ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಕಾವ್ಯ ಈಗ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಕಾವ್ಯ ಸ್ಟುಡಿಯೋದಲ್ಲಿ ನೇರ ಪ್ರಸಾರದಲ್ಲಿ ಹೇಳಿಕೆ ಕೊಟ್ಟರು, ಸ್ವಇಚ್ಛೆಯಿಂದ ನಾನು ಇಸ್ಲಾಂಗೆ ಕನ್ವರ್ಟ್ ಆಗಿದ್ದೀನಿ, ಇದರಲ್ಲಿ ಬಿಲಾಲ್ ಮತ್ತು ಆಯೇಷಾ ಕೈವಾಡ ಇಲ್ಲ ಅಂತ. ನಿಮ್ಮ ಮಗನನ್ನ ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಗೊತ್ತಾಗಿದೆ. ಏನ್ ಸರ್ ನಡೆದಿರೋದು? ಅದು ಆಕ್ಚುಲಿ ಕಾವ್ಯ ಅವರು ಥರ್ಡ್ಗೆ ನನ್ನ ಮಗನಿಗೆ ಫೋನ್ ಮಾಡಿದ್ದಾರೆ. ಸರ್ ಸ್ವಲ್ಪ ಜೋರಾಗಿ ಮಾತಾಡಿ. ಸರ್, ಥರ್ಡ್ಗೆ, ಓಕೆ, 3rd April ಶಿ ಕಾಲ್ಡ್ ಮೈ ಸನ್. ಓಕೆ ಅಂತ, ಅದು ಅವನು ನನ್ನ ಮಗ ಡ್ರೈವ್ ಮಾಡ್ತಿದ್ದ ಅಂತ 1-2 ಸತಿ ಅವ್ರು ಫೋನ್ ಮಾಡಿದ್ದಾರೆ, ಅವ್ರು ಪಿಕ್ ಮಾಡಿಲ್ಲ. ಓಕೆ, ಆಮೇಲೆ ಗಾಡಿ ನಿಲ್ಸ್ಬಿಟ್ಟು ಅವ್ರು ಫೋನ್ ಪಿಕ್ ಮಾಡಿದ್ದಾರೆ. ಓಕೆ, ಗಾಡಿ ನಿಲ್ಸ್ಬಿಟ್ಟು ಅವರೇ ಫೋನ್ ಮಾಡಿದ್ದಾರೆ ಅವರಿಗೆ. ಅವರು ನನ್ನ ಮಗನಿಗೆ ಕಾರು ಕೋರ್ಮಂಗ್ಲಕ್ಕೆ ಡ್ರಾಪ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಆಗ ನಮ್ ಬಿಲಾಲ್ ಹೇಳಿದ್ದು, ನನಗೆ 9 ಗಂಟೆ ಮೇಲೆ ಪರ್ಮಿಷನ್ ಇಲ್ಲ ಮನೆಯಿಂದ, ಈಗ 8 ಗಂಟೆ ಎಲ್ಲ ಆಗ್ತದೆ, ನಿನಗೆ ಬಿಟ್ಟು ಬರಕ್ ಆಗಲ್ಲ, ದಯವಿಟ್ಟು ಆಗಲ್ಲ ಅಂತ. ಆತರ ಏನೋ ಅವ್ರದ್ದು ಕಾನ್ವರ್ಸೇಷನ್ 4-5 ಸತಿ ಆಗಿದೆ. ಇದು ಇವರು ಅದ್ರದ್ದು ಸ್ಟೇಟ್ಮೆಂಟ್ ಸಿಕ್ತವ್ರೆ, ಫೋನ್ ನಂಬರ್ದು. ಓಕೆ, ಇದ್ರ ಮೇಲೆ ಕರ್ಕೊಂಡು ಹೋಗಿ ಅರೆಸ್ಟ್ ಮಾಡಿ ಲಾಕಪ್ ಅಲ್ಲಿ ಇಟ್ಟವ್ರೆ. ಆಮೇಲೆ ಅವನಿಗೆ ಇದು ಅರೆಸ್ಟ್, ಇದು ಏನು ಕಿಡ್ನಾಪ್ ಕೇಸ್ ಹಾಕಿದ್ದಾರೆ ಸರ್ ಅವರು. ಸೊ ಇದುವರೆಗೂ ಪೊಲೀಸ್ ಕಸ್ಟಡಿಲೇ ಇದಾನೆ ಆಗಿದ್ರೆ ನಿಮ್ಮ ಮಗ? ಸರ್, ಇನ್ನ ಇದಾನೆ. ಓಕೆ ಓಕೆ, ಬಹುಶಃ ಇನ್ಮೇಲೆ ಈ ಸಮಸ್ಯೆ ಬಗೆಹರಿಬಹುದು ಅನ್ಕೋತೀವಿ. ಸೊ ನೀವು ಬಿಲಾಲ್ಗೆ ಕಾಲ್ ಮಾಡಿದ್ರಿ, ಆಯೇಷಾಗೂ ಕೂಡ ಕಾಲ್ ಮಾಡಿದ್ರ? ಆಯೇಷಾ ಫ್ರೆಂಡ್ ಅಷ್ಟೇ, ಈಗ ಆಯೇಷಾ ಏನಂತ ಕಾಲ್ ಮಾಡಿಲ್ಲ ಅನ್ಸುತ್ತೆ ನಾನು. ಓಕೆ ಓಕೆ, ನೀವು ನಿಮ್ಮ ಮನೆಯಲ್ಲಿ ಅಂದ್ರೆ ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಆಗೋ ನಿರ್ಧಾರಕ್ಕೆ ಬಂದ ಮೇಲೆ ಮನೆಯಲ್ಲಿ ತಂದೆ ತಾಯಿನ ಕೂಡಿಸ್ಕೊಂಡು ಇಂಥದ್ದು ನಿರ್ಧಾರಕ್ಕೆ ನಾನು ಬಂದಿದ್ದೀನಿ, ನನ್ನ ದಾರಿಯಲ್ಲಿ ನನ್ನನ್ನು ನಡೆಯೋದಕ್ಕೆ ಬಿಡಿ, ಯಾಕಂದ್ರೆ ಈ ದೇಶದ ಸಂವಿಧಾನ ಒಪ್ಪಿಗೆ ಕೊಡುತ್ತೆ ಎಲ್ರಿಗೂ, ತಮಗೆ ಪ್ರತಿಯೊಬ್ಬರು ತಮಗೆ ಬೇಕಾದ ಧರ್ಮವನ್ನ ತಾವು ಅನುಸರಿಸಬಹುದು ಅಂತ ಒಪ್ಪಿಗೆ ಕೊಡುತ್ತೆ. ಮತ್ತು ನೀವು 18 ವರ್ಷ ಆಗೋಗಿದೆ ನಿಮಗೆ,
ನೀವು ಪ್ರಜ್ಞಾಪೂರ್ವಕವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋ ವಯಸ್ಕರಾಗಿದ್ದೀರಿ. ತಂದೆ ತಾಯಿನ ಕೂಡಿಸ್ಕೊಂಡು ಅವ್ರ ಹತ್ರ ಮಾತಾಡ್ಬೋದಾಗಿತ್ತು ನೀವು. ಅಷ್ಟು ಈಸಿಯಾಗಿ ಕೇಳಲ್ಲ, ಯಾಕಂದ್ರೆ ಮುಸ್ಲಿಂ ಅಂದ್ರೆ ಮಾಡಿದ್ರ ಅಂತ ಪ್ರಯತ್ನ ಮಾಡ್ಲಿಲ್ಲ. ಐ ಟ್ರೈ ಟು ಕನ್ವಿನ್ಸ್ ದೆಮ್, ಬೇರೆ ರೀತಿಯಲ್ಲಿ ಹೇಳಕ್ ಪ್ರಯತ್ನ ಪಟ್ಟೆ. ಇಸ್ಲಾಂ ಅಂತ ಡೈರೆಕ್ಟ್ ಆಗಿ ತೋರಿಸಿ ಹೇಳಲಿಲ್ಲ ನಾನು, ಬಟ್ ನಾನು ರಿಲಿಜನ್ ಕಂಫರ್ಟ್ ಇಲ್ಲ ಅನ್ನೋದನ್ನ ದೇ ನೋ ಇಟ್. ನಾನು ದೇವ್ರ ಪೂಜೆ ಮಾಡಕ್ ಇಷ್ಟಪಡ್ತಿರ್ಲಿಲ್ಲ, ಅದೆಲ್ಲ ಅವ್ರಿಗೆ ಗೊತ್ತಿತ್ತು. ದೇವ್ರ ಮುಂದೆ ಬಗ್ಗೋದು ಅಥವಾ ಐ ಡೋಂಟ್, ಅದೆಲ್ಲ ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಓಕೆ ಓಕೆ. ತರೀಕೆರೆಯಿಂದ ಸಲ್ಮಾ ಅನ್ನುವಂಥವ್ರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಲ್ಮಾ ಅವರೇ ನಮಸ್ಕಾರ. ನಮಸ್ತೆ ಸರ್. ಹೇಳಿ, ನೀವು ಕರೆ ಮಾಡಿದ್ರಿ, ಕಾವ್ಯನ ಜೊತೆ ಮಾತಾಡಬೇಕು ಅನ್ನುವಂತ ಇಚ್ಛೆನ ವ್ಯಕ್ತಪಡಿಸ್ತಾ ಇದ್ದೀರಿ. ಹೌದು ಸರ್. ಹೇಳಿ, ಕಾವ್ಯ ಇದ್ದಾರೆ, ನಿಮ್ ಧ್ವನಿ ಕೇಳಿಸ್ಕೊಳ್ತಾ ಇದ್ದಾರೆ. ಸರ್, ನಾನು ಶೃಂಗೇರಿಯವರು. ಓಕೆ. ನಾವು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿರೋದು. ಓಕೆ. ಮೊದಲು ಸಾವಿತ್ರಿ ಅಂತಾನೆ ನನ್ನ ಹೆಸರು ಇಟ್ಟಿದ್ದು. ಓಕೆ. ಈಗ ನಾನು ಉಮೇಶ್ ಸಲ್ಮಾ ಆಗಿ ಶಿಕ್ಷಕಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ ತರೀಕೆರೆಯಲ್ಲಿ ಸರ್. ಉಮಿಯಾ ಸಲ್ಮಾ ಆಗಿದ್ದೀರಾ? ಹೌದು ಸರ್, ಉಮೇಶ್ ಸಲ್ಮಾ. ಓಕೆ ಓಕೆ ಓಕೆ. ಸರ್, ನಮ್ಗೀಗ ಎಷ್ಟು ಸಮಸ್ಯೆ ಅಂದ್ರೆ ಸರ್, 24 ವರ್ಷ ಆಯ್ತು ಮದುವೆಯಾಗಿ. ಓಕೆ. ನಾನು ರಂಜಾನ್ ಉಪವಾಸ ಇರೋದು, ಕುರಾನ್ ಓದೋದು ಎಲ್ಲ ಕಲ್ತಿದ್ದೀನಿ. ಎಲ್ಲ ತರದಲ್ಲೂ ಚೆನ್ನಾಗಿ ಪರ್ಫೆಕ್ಟ್ ಆಗಿದ್ದೀನಿ ಸರ್. ಓಕೆ. ಎಲ್ಲರಲ್ಲೂ ಎಲ್ಲರೂ ನಮ್ಮೂರಲ್ಲಿ ತುಂಬಾ ಇದ್ ಮಾಡ್ತಾರೆ ನನ್ನ. ಆದ್ರೆ ಈಗ ನನಗೆ 24 ವರ್ಷದ ಮಗಳಿದ್ದಾಳೆ ಸರ್. ಓಕೆ. ನನ್ ಮಗಳು, ನಾವು ಕನ್ನಡ ಮೀಡಿಯಂ ಅಲ್ಲೇ ಓದಿಸಿದ್ರು. ನನಗೆ ಉರ್ದು ಓದ್ಸಕ್ ಬರೋದನ್ನ ಉದ್ದೇಶದಿಂದ ನಾನು ಕನ್ನಡದಲ್ಲೇ ನನ್ನ ಮಗಳಿಗೆ ಓದಿಸ್ತಾ ಇದ್ ಮಾಡ್ತಾ ಬಂದೆ ಸರ್. ಓಕೆ. ಮಕ್ಕಳಿಗೂ ಕನ್ನಡದನ್ನೇ ಓದಿಸಿ ಈಗ ನನ್ನ ಮಕ್ಕಳಿಗೆ ಅತ್ಲ ಕನ್ನಡನೂ ಅಲ್ಲ, ಇತ್ಲ ಕುರಾನ್ ಅಭ್ಯಾಸ ಮಾಡೋದು ಕಷ್ಟ ಆಯ್ತು ನಮ್ಗೆ ಸರ್. ಇಷ್ಟು ದಿವಸ ಆದ್ರೂ ನಮ್ಮ ಮಕ್ಳಿಗೆ ಈಗಂತೂ ಮದುವೆ ಮಾಡೋದಂತೂ ಇನ್ನು ಎಷ್ಟೊಂದು ಸಮಸ್ಯೆ ಆಗಿದೆ ಅಂದ್ರೆ ಸರ್, ಮದುವೆ ಮಾಡೋ ವಿಷಯದಲ್ಲಂತೂ ನಮ್ಗಂತೂ ತಲೆ ಕೆಟ್ಟ ಹೋಗಿದೆ ಸರ್. ಎಲ್ಲ ಬರ್ತಾರೆ, ಹುಡುಗಿ ನೋಡ್ತಾರೆ, ಬಿಡ್ತಾರೆ, ಹೋಗ್ತಾರೆ ಸರ್. ನಮ್ಗಂತೂ ತುಂಬಾ ಸಮಸ್ಯೆ ಆಗ್ಬಿಟ್ಟಿದೆ. ಈಗ ನಾವು ಆಗ್ತೀವಿ, ಕನ್ವೆಂಟ್ ಆಗ್ತೀವಿ, ಕಲಿತೀವಿ, ನಾವು ಓದ್ತೀವಿ, ಇದ್ ಮಾಡ್ತೀವಿ ಅನ್ನೋದೆಲ್ಲ ಇದಾಗುತ್ತೆ. ಆದ್ರೆ ಆಮೇಲೆ ಕಷ್ಟ ಆಗುತ್ತೆ, ತುಂಬಾ ಸಮಸ್ಯೆ ಆಗಿತ್ತು ಅಂದ್ರೆ ಹೇಳ್ಬಾರ್ದು ಸರ್, ಅಷ್ಟು ನಾವು ಕಷ್ಟ ಅನುಭವಿಸಿದ್ವಿ. ಉಮಿಯಾ ಸಲ್ಮಾ ಅವರೇ, ಇಷ್ಟೊತ್ತು ನಾನು 3/4 ಗಂಟೆಯಿಂದ ಕಾವ್ಯ ಜೊತೆ ಮಾತಾಡ್ತೀನಿ. ತುಂಬಾ ಪ್ರಜ್ಞಾಪೂರ್ವಕವಾಗಿ ಬಹಳ ಯೋಚನೆ ಮಾಡಿ ಇಂಥದ್ದೊಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಬಹುಶಃ ನೀವು ಈಗೇನ್ ಸಮಸ್ಯೆ ಅನುಭವಿಸ್ತಾ ಇದ್ದೀರಿ, ಆ ಸಮಸ್ಯೆ ಬಗ್ಗೆನೂ ಯೋಚನೆ ಮಾಡಿರ್ತಾರೆ. ಇಷ್ಟೆಲ್ಲ ಯೋಚನೆ ಮಾಡಿರೋರು ಖಂಡಿತವಾಗಿ ಆ ಯೋಚನೆ ಮಾಡಿರ್ತಾರೆ ಅಂತ ನಾವು ಅಂದ್ಕೊಳ್ತೀವಿ. ಮತ್ತು ಅಂಥದ್ದೊಂದು ಸ್ಥಿತಿಗೆ ಬರಬೇಕಾದ್ರೆ ತುಂಬಾ ಸಮಯ ಇದೆ. ಕ್ರಾಸ್ ದ ಬ್ರಿಡ್ಜ್ ವೆನ್ ಇಟ್ ಕಮ್ಸ್ ಅಂತಾರೆ. ನೀರು ಬಂದಾಗ ಲುಂಗಿನ ಮೇಲೆ ಎತ್ಕೋಬೇಕು, ಅದನ್ನ ಬಿಟ್ಟು ಇನ್ ಮುಂದೆಲ್ಲೋ ನದಿ ಇದೆ ಅನ್ನೋ ಕಾರಣಕ್ಕೆ. ಸೊ ಕಾವ್ಯ, ಕೊನೆಯದಾಗಿ ಬಿಲಾಲ್ ಮತ್ತು ಆಯೇಷಾ ಅವರ ಪೋಷಕರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ನೀವು ಕನ್ವರ್ಟ್ ಆಗಿದ್ದಕ್ಕಾಗಿ ಅವರು ಪೊಲೀಸ್ ಸ್ಟೇಷನ್. ಐ ಆಮ್ ರಿಯಲಿ ಸಾರಿ, ನನ್ಗೆ ಈ ತರ ಎಲ್ಲ ಆಗುತ್ತೆ ಅಂತ ಐಡಿಯಾನೇ ಇರ್ಲಿಲ್ಲ. ಯಾಕಂದ್ರೆ ನಾನು ಮನೇಲಿ ಲೆಟರ್ ಕೊಟ್ಟಿದ್ದೀನಿ ಅವ್ರಿಗೆ, ನಾ ಈ ತರ ಕನ್ವರ್ಟ್ ಆಗ್ತಿದ್ದೀನಿ. ನಾನು ಹೆಲ್ಪ್ ತಗೊಂಡಿದ್ದು ಬೇರೆಯವ್ರ ಹತ್ರ, ಅವರು ನಮ್ಮ ತಂದೆ ತಾಯಿ ಪರಿಚಯ ಅಲ್ಲ, ಅವ್ರ ಹತ್ರ ಹೆಲ್ಪ್ ತಗೊಂಡಿದ್ದೀನಿ. ಬಟ್ ಇವ್ರನ್ನೆಲ್ಲ ಜೈಲ್ ಹಾಕೋದಕ್ಕೆ ಏನ್ ಕಾರಣ ಅಂತ ನನ್ಗೆ ಅರ್ಥ ಆಗಿಲ್ಲ. ನಿಮ್ಮ ತಂದೆ ತಾಯಿ ಕಾರ್ಯಕ್ರಮ ನೋಡ್ತಿರ್ಬೋದು, ಅವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ಅವ್ರಿಗೆ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ, ಯಾಕಂದ್ರೆ ನಾನು ನಿಜವಲ್ಲೂ ಸೇಫ್ ಆಗಿದ್ದೀನಿ, ಯಾರ ಜೊತೆನೂ ಹೋಗಿಲ್ಲ. ಲೈಕ್ ನಾನು ಬಂದಿರೋದು ಇಸ್ಲಾಂಗೋಸ್ಕರ, ಅದನ್ನ ತಪ್ಪು ತಿಳ್ಕೊಂಡಿರಾ, ಲೈಕ್ ಬೇರೆಯವ್ರಿಗೆ ತೊಂದರೆ ಕೊಡ್ತೀರಾ, ಲೈಕ್ ನಾನು ಅವ್ರ ಹತ್ರ ವಾಪಸ್ ಹೋಗ್ತೀನಿ. ಲೈಕ್ ಆಫ್ಟರ್ ಲರ್ನಿಂಗ್ ಎವ್ರಿಥಿಂಗ್, ಮುಸ್ಲಿಮ್ ಆಗಿ ಹೋಗ್ತೀನಿ. ಐ ವೋಂಟ್ ಗೋ ಆಸ್ ಅ ಹಿಂದೂ. ಸ್ಟಿಲ್ ನನಗೆ ಇನ್ನೂ ತನಕ ಅನ್ನಿಸ್ತಾ ಇರೋದು, ನೀವು ತಂದೆ ತಾಯಿನ ಕನ್ವಿನ್ಸ್ ಮಾಡಿ ಅವ್ರನ್ನ ಒಪ್ಸಿ ಬರಬಹುದು. ಐ ರಿಯಲಿ ಲವ್ ದಮ್. ನಾನು ಕನ್ವಿನ್ಸ್ ಮಾಡ್ತೀನಿ. ಅಲ್ಲ, ಇಷ್ಟು ವರ್ಷ ನಿಮ್ಮನ್ನ ಸಾಕಿ ಸಲುಹಿ ಬೆಳೆಸಿದಂತ ನಾನು ಅವ್ರನ್ನ ಬಿಟ್ಬಿಟ್ಟು ಹೋಗ್ತಾ ಇಲ್ವಲ್ಲ, ಯಾತನೆ ಪಡ್ತಿದ್ದಾರೆ ಅವರು ಸ್ವಲ್ಪ ದಿವಸ. ಆದ್ರೆ ನಿಜವಲ್ಲೂ ವಾಪಸ್ ಹೋಗ್ತೀನಿ. ನಾನು ಕ್ರೈಮ್ ಮಾಡಿಲ್ಲ, ಯಾರು ಕೊಲೆ ಮಾಡಿಲ್ಲ ಅಥವಾ ಕದ್ದಿಲ್ಲ, ನಾನೇನು ಮಾಡಿಲ್ಲ. ನಾನು ಇಷ್ಟಪಟ್ಟು ನನ್ನ ರಿಲಿಜನ್ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಐ ವಾಸ್ ರಿಯಲಿ ಕನ್ಫ್ಯೂಸ್ಡ್ ವಿತ್ ಆಲ್ ದೀಸ್ ಥಿಂಗ್ಸ್. ಐ ಜಸ್ಟ್ ವಾಂಟ್ ಟು ಬಿ ಅ ಬ್ಲೋ ಮೈಂಡೆಡ್. ನಂಗೆ ಯಾವ್ದು ಸರಿ ಅನ್ಸುತ್ತೋ ನಾನು ಅದನ್ನ ಮಾಡಬೇಕು ಅಂತ ಅನ್ಕೊಂಡೆ ಅಷ್ಟೇ. ಆ ಕ್ಯಾಮ್ರಾ ನೋಡ್ಕೊಂಡು ನೇರವಾಗಿ ನಿಮ್ಮ ತಂದೆ ತಾಯಿಗೆ ಹೇಳಿ, ಏನು ಹೇಳಕ್ಕೆ ಇಚ್ಛೆ ಪಡ್ತೀರಿ? ಅಮ್ಮ ಅಪ್ಪ, ಲೈಕ್ ಪ್ಲೀಸ್ ವರಿ ಮಾಡ್ಕೋಬೇಡಿ, ಟೆನ್ಷನ್ ತಗೋಬೇಡಿ. ನಾನು ಲೆಟರಲ್ಲಿ ಏನು ಬರೆದಿದ್ದೀನೋ ಅದಷ್ಟೇ ಇರೋದು. ಇನ್ನೊಬ್ರು ಏನೋ ಹೇಳಿದ್ರು, ಇವರೇನೋ ಹೇಳಿದ್ರು ಅಂತ ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ. ಮತ್ತು ನಾನು ವಾಪಸ್ ಬರ್ತೀನಿ, ಅದು ಸದ್ಯದಲ್ಲ. ಲೈಕ್ ಕುರಾನ್ ಎಲ್ಲ ಕಲಿತು ಆಸ್ ಎ ಮುಸ್ಲಿಮ್, ಇಫ್ ಯು ಅಕ್ಸೆಪ್ಟ್ ಮೀ ಆಸ್ ಎ ಮುಸ್ಲಿಮ್, ನೀವು ನನ್ನ ಮುಸ್ಲಿಮ್ ಆಗಿ ಆಕ್ಸೆಪ್ಟ್ ಮಾಡ್ಕೋಬೇಕು. ಲೈಕ್ ವಾಪಸ್ ಬರ್ತೀನಿ, ದಯವಿಟ್ಟು ಏನು ಚಿಂತೆ ತಗೋಬೇಡಿ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಓಕೆ, ಇದು ಕಾವ್ಯ ಅಲಿಯಾಸ್ ಮರಿಯಂ ಹೇಳ್ತಾ ಇರುವಂತಹ ಮಾತು.
ನಾನು ವಾಪಸ್ ತಂದೆ ತಾಯಿ ಹತ್ರ ಹೋಗ್ತೀನಿ, ಆದರೆ ಮುಸ್ಲಿಂ ಯುವತಿಯಾಗಿ ಹೋಗ್ತೀನಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಹಿಂದೂ ಧರ್ಮದಿಂದ ಮುಸ್ಲಿಂ ಧರ್ಮಕ್ಕೆ ಕನ್ವರ್ಟ್ ಆಗಿದ್ದಾರೆ. ಒಂದು ಕಡೆ ಕನ್ವರ್ಟ್ ಆಗಿರೋದು ವಿಷಯ ಆದರೆ, ಇನ್ನೊಂದು ಕಡೆ ಇವರ ಕನ್ವರ್ಷನ್ನಿಂದಾಗಿ ಇವರ ಆತ್ಮೀಯ ಸ್ನೇಹಿತರಾದಂತಹ ಬಿಲಾಲ್ ಮತ್ತು ಆಯೇಷಾ ಪೊಲೀಸ್ ಠಾಣೆಯಲ್ಲಿ ಪಡಬಾರದ ಪಡಿಪಾಟ್ಲುಗಳನ್ನು ಪಡ್ತಿದ್ದಾರೆ. ಬಹುಶಃ ಈ ಕಾರ್ಯಕ್ರಮ ನೋಡಿ ಕಾವ್ಯಾರ ಹೇಳಿಕೆಯನ್ನು ನೋಡಿದಂತಹ ಪೊಲೀಸರು ಈಗ ಅವರಿಗೆ ಇಡೀ ಕೇಸಿನ ಬಗ್ಗೆ ಒಂದು ಸ್ಪಷ್ಟವಾದ ಪರಿಕಲ್ಪನೆ ಬಂದಿರಬಹುದು. ಬಿಲಾಲ್ ಮತ್ತು ಆಯೇಷಾ ಅವರ ಬಗ್ಗೆ ಒಂದು ನಿರ್ಧಾರಕ್ಕೆ ಬಂದು ಅವರನ್ನ ಈಗ ಬಿಟ್ಟು ಕಳಿಸಬಹುದು ಅನ್ನುವಂತಹ ಆರೈಕೆ ನಮ್ಮದು ಕೂಡ ಆಗಿದೆ. ಹೇಳಬೇಕು ಅಂತ ಇಷ್ಟಪಡ್ತೀನಿ, ಏನೇ ಪೊಲೀಸ್ ಇದ್ರು, ಬಿಕಾಸ್ ನಾನು ಅವ್ರಿಗೆ ಲೆಟರ್ ಕೊಟ್ಟಿದ್ದೀನಿ ಆಗಲಿ, ನಾನು 21 years ನನ್ನ ಇಷ್ಟದಿಂದ ನಾನು ಹೋಗ್ತಾ ಇದ್ದೀನಿ ಅಂತ. ಅವ್ರು ಏನೇ ಕಂಪ್ಲೇಂಟ್ಸ್ ಇರಲಿ, ಏನೇ ಆಗಲಿ, ನನ್ನ ಫ್ರೆಂಡ್ಸ್ ಅಥವಾ ನನ್ನ ಪರಿಚಯ ಇರೋರು ಯಾರಿಗೂ ತೊಂದರೆ ಆಗಬಾರ್ದು. ಈಗ ನಿಮ್ಮ ಹೇಳಿಕೆಯ ನಂತರ ಪೊಲೀಸರು ಆ ನಿರ್ಧಾರಕ್ಕೆ ಬಂದಿರಬಹುದು. ಯಾರಿಗೆ ಆಗ್ಲಿ, ಬಿಕಾಸ್ ಅವ್ರು ಕಾಲೇಜ್ ತಗೊಂಡು ನಾನು ಯಾರಿಗ್ ಬೇಕಾದ್ರೂ ಫೋನ್ ಮಾಡಿರ್ಬೋದು, ಮೇ ಬಿ ಆಫೀಸ್ ಪರ್ಸನ್ ಯಾರಾದ್ರೂ ಆಗಿರ್ಬೋದು, ಎಲ್ಲಾರ್ಗೂ ತೊಂದರೆ ಕೊಡಕ್ಕೆ ದಿವಸ ನೀವು ಕೇವಲ ಪೊಲೀಸರಿಗೆ ಪತ್ರಗಳನ್ನು ಬರೆದಿದ್ರಿ. ಈಗ ಬಹುಶಃ ಈಗ ನೀವು ಅವರೆದುರಿಗೆ ಖುದ್ದಾಗಿ ಹಾಜರಾಗಿ ನಿಮ್ಮ ಹೇಳಿಕೆಯನ್ನು ಕೊಡುವಂತ ಸ್ಥಿತಿಯಲ್ಲಿ ಇದ್ದೀರಿ. ಹೇಳಿಕೆ ಕೊಟ್ಟ ನಂತರ ಎಲ್ಲ ಸಮಸ್ಯೆಗಳು ಬಗೆಹರಿಬಹುದು ಅನ್ನುವಂತಹ ಆಶಯ ನಮ್ದು ಕೂಡ ಆಗಿದೆ. ಸೊ ಇದಾಗಿತ್ತು ದುನಿಯಾ ವಿಶೇಷ ಕಾರ್ಯಕ್ರಮ.